Okay, hello my dear students, welcome back to my channel Maths by JJ. ಬೋರ್ಡ್ ಚಿಕ್ಕದ ಇರೋದ್ರಿಂದ ನಾನು ಇದನ್ನೆಲ್ಲ ಮೇಲ್ಗಡೆ ಬರೆದಿದ್ದೇನೆ. ಸೊ ಪ್ರೀವಿಯಸ್ ವಿಡಿಯೋದಲ್ಲೇ ಐ ಹ್ಯಾವ್ ಎಕ್ಸ್ಪ್ಲೈನ್ಡ್ ಆಲ್ ದ ಫಾರ್ಮುಲಾಸ್ ಆ್ಯಂಡ್ ಸಿನಾಪ್ಸಿಸ್ ವಿಚ್ ಆರ್ ರಿಲೇಟೆಡ್ ಟು KCET level. Now today's class I am going to solve a few previous years question paper, that is basically ನಾನು ಮೊದಲು ಏನು ಮಾಡ್ತೇನೆ 2025 24 23 ಈ ಥರದ್ದು ಹೋಗ್ತೇನೆ. ಸೊ ಟೋಟಲಿ ಆ್ಯಕ್ಚುಲಿ ಇದು ಮ್ಯಾಟ್ರಿಸಸ್ದಲ್ಲಿ ಏನಾಗುತ್ತೆ, ಮ್ಯಾಟ್ರಿಸಸ್ ಆ್ಯಂಡ್ ಡಿಟರ್ಮಿನೆಂಟ್ ಸಮ್ ಕ್ವಶನ್ಸ್ ಯು ವಿಲ್ ಬಿ ಗೆಟಿಂಗ್ ಮಿಕ್ಸ್ಡ್. ಓಕೆ, ಆಲ್ಮೋಸ್ಟ್ ಈಗ ನೋಡಿರಿ ಲಾಸ್ಟ್ 6 to 7 6 7 8 ಆಲ್ಮೋಸ್ಟ್ ಇಷ್ಟು ಕ್ವಶನ್ಸ್ ಬಂದಿದ್ದು. 7ರಿಂದ 8 ಕ್ವಶನ್ಸು ನೀವು ಮ್ಯಾಟ್ರಿಸಸ್ ಡಿಟರ್ಮಿನೆಂಟ್ಸ್ ಬಂದಿದ್ದು. ಸೊ ಕೆಲವೊಂದು ಮಿಕ್ಸು ಬರ್ತಾವ. ಸೊ ಯಾವಾಗ ಡಿಟರ್ಮಿನೆಂಟ್ಸ್ ಚಾಪ್ಟರ್ನ ಸಿನಾಪ್ಸಿಸ್ ಹೇಳ್ತೀನಿ, ಅಟ್ ದಟ್ ಟೈಮ್ ಐ ವಿಲ್ ಟೇಕ್ ದ ಮಿಕ್ಸ್ಡ್ ಕೈಂಡ್ ಆಫ್ ಕ್ವಶನ್ಸ್. ಸೊ ನಾವು ನೋಡಿ ಲಾಸ್ಟ್ ಇಯರ್ 2025 ಕ್ವಶನ್ಸ್ ಪೇಪರ್ದಲ್ಲಿ if a matrix A is having the elements 1 1 1, then satisfying this particular condition, then the value of K is what? Okay, then the value of K is what anta kelidare. So ಇಲ್ಲಿ ಏನು ಮಾಡ್ಬೇಕು ನಾವು? So what I am going to do here is, okay, solution here it is. See, A is there now. Now I'll take now just now I told you integral positive integral powers of a matrix ಅಂತ ಹೇಳಿ ನಾ ಎ ಸ್ಕ್ವೇರ್ ತೊಗೋತೇನೆ. ಆಮೇಲೆ ಎ ಸ್ಕ್ವೇರ್ ಅಂದರೆ 2 times ಹ್ಯಾವ್ ಟು ಮಲ್ಟಿಪ್ಲೈ ಎ ಇಂಟು ಎ. ಸೊ ಇದನ್ನು ನೋಡಿದ್ರೆ 1 into 1 + 1 into 1 ಅಂದರೆ 1 + 1 is 2 2 2 ಈ ಥರ ಬರುತ್ತೆ. ದೆನ್ ಗೋ ಫಾರ್ a⁴. a⁴ ನಾ ಏನು ಮಾಡ್ತೀನಿ, a² into a² ಅಂತ ಬರಿಬೋದು. ಸೊ ಇಫ್ ಯು ಕ್ಯಾಲ್ಕುಲೇಟ್ ದಿಸ್, ವಾಟ್ ವಿಲ್ ಹ್ಯಾಪನ್? 2 into 2 is 4, 2 into 2 is 4, 4 plus 4 will give you 8 8 8 8. Next a⁶ ಅಂತಂದ್ರೆ ಏನು? a² or else what you can do here is a⁴ into a² ಮಾಡಿ. ಓಕೆ, 8 8 8 8 into 2 2 2. ಈಗ ಥರದ ಮಲ್ಟಿಪ್ಲಿಕೇಶನ್ ತೊಗೋರಿ ಸ್ಟೂಡೆಂಟ್. ಇಲ್ಲೇನಾಗುತ್ತೆ, 8 2s are 16 + 8 2s are 16 ಅಂದ್ರೆ 16 + 16 will give you 32. ನಿಮ್ಮ ಮಲ್ಟಿಪ್ಲಿಕೇಶನ್ ಎಲ್ಲ ಗುರ್ತದೆ, ನೀವು ಇನ್ ಡೀಟೇಲಾಗಿ ನೀವು ಮಾಡ್ಕೋಬೋದು. ಇಲ್ಲಿ 32 32 ಆಮೇಲೆ 32 ಆಗ್ತೈತಿ. ಈಗೇನಿಲ್ಲ, ಸಿಂಪಲ್. ಈಗ ಈ ಸೈಡ್ LHSದಲ್ಲಿ a⁶ ಆಯ್ತಲ್ಲ, ನಾವು ಈಗ ಯಾವುದೇ ಒಂದು ಮ್ಯಾಟ್ರಿಕ್ಸ್ದಲ್ಲಿ ಎಂಟೈರ್ ಮ್ಯಾಟ್ರಿಕ್ಸ್ದಿಂದ ನಾವು ಒಂದು ಕಾಮನ್ ಫ್ಯಾಕ್ಟರ್ನ ತೆಗಿಬೋದು. ಸೊ ಐ ಕ್ಯಾನ್ ಟೇಕ್ ದಿಸ್ 32 ಔಟ್ಸೈಡ್, ಯು ಆರ್ ಲೆಫ್ಟ್ ವಿತ್ ವಾಟ್? 1 1 1. Now student, this 1 1 is nothing but a given matrix A. ಈಗ ಇದರದ ನೀವು A' ಫೈಂಡ್ ಔಟ್ ಮಾಡಿದ್ರ, ಸಿಯರ್ A' it is. A' is nothing but what? Transpose of a matrix. ಸೊ ಅದನ್ನು ನೀವು ಟ್ರಾನ್ಸ್ಪೋಸ್ ಅಂತ ತೊಗೊಂಡ್ರೆ again you are going to get the same thing. Now 32 can be written as or 2⁵. ಇಲ್ಲಿ ಆನ್ಸರ್ ಈ ಫಾರ್ಮ್ ಒಳಗದ. ಸೊ 32 into A' ಅಂದರೆ ನಿಮ್ಮ K ವ್ಯಾಲ್ಯೂ ಏನಾಗುತ್ತೆ? ವಾಟ್ ಈಸ್ ದ ವ್ಯಾಲ್ಯೂ ಆಫ್ K? Which is nothing but 32. That's how we calculate the value of K. Okay, next question number 2. ಮೊದಲೇ ಕ್ವಶನ್ ಬರಿತಾ ಇದ್ದೀನಿ ಬಿಕಾಸ್ ಸ್ವಲ್ಪ ಟೈಮ್ ಸೇವಿಂಗ್ ಆಗುತ್ತೆ ಅಂತ ಹೇಳಿ. ಇಫ್ A is a square matrix satisfying the equation a² - 5a + 7i = 0, this is the given equation it is. Okay, then what is A inverse? These are the options they have given. ಓಕೆ, ನೀವು ಇಫ್ ಯು ರಿಮೆಂಬರ್ ಇನ್ ಯುವರ್ NCERT, ನೀವು ಇದನ್ನು 4 ಮಾರ್ಕ್ಸಿಗೆ ಸಾಲ್ವ್ ಮಾಡ್ತಿದ್ರಿ ಸ್ಟೂಡೆಂಟ್ಸ್. ಅಂದರೆ ಯು ಇಸ್ ಟು ಕ್ಯಾಲ್ಕುಲೇಟ್ ವಾಟ್, ಇದು 0 ಅಂತ ಪ್ರೂಫ್ ಮಾಡಿ ಯು ಇಸ್ ಟು ಕ್ಯಾಲ್ಕುಲೇಟ್ A ಇನ್ವರ್ಸ್ ಬೈ ಪೋಸ್ಟ್ ಮಲ್ಟಿಪ್ಲೈಯಿಂಗ್ ಅಥವಾ ಪ್ರೀ ಮಲ್ಟಿಪ್ಲೈಯಿಂಗ್ ಆನ್ ಬೋತ್ ದ ಸೈಡ್ ಬೈ A ಇನ್ವರ್ಸ್. ಸೊ ಅದನ್ನೇ ನಾನಿಲ್ಲಿ ಸಾಲ್ವ್ ಮಾಡ್ತೇನೆ. ನೋಡ್ರಿ, ಇಟ್ಸ್ ವೆರಿ ಸಿಂಪಲ್. ಕನ್ಸಿಡರ್ ದ ಗಿವನ್ ಈಕ್ವೇಷನ್, ಇಸ್ಂಟ್ ಇಟ್, where this A satisfies this equation. ಇಲ್ಲಿ ಏನು ಮಾಡ್ತೇನೆ ನಾನು, a² ನ A into A and everywhere I will multiply by A inverse. -5 A inverse into A. 7i ನ ಆ ಕಡೆ ಶಿಫ್ಟ್ ಮಾಡ್ತೀನಿ. 7i becomes -7i. ಆಮೇಲೆ ಎಲ್ಲ ಕಡೆ ಏನು ಮಾಡಿದ್ದೀನಿ, A ಇನ್ವರ್ಸನ್ನು ಮಲ್ಟಿಪ್ಲೈ ಮಾಡಿದ್ದೀನಿ. ವಾಟ್ ಈಸ್ ದಿಸ್ A ಇನ್ವರ್ಸ್ ಇಂಟು A? ನೀವು ಹಿಂದಿನ ವಿಡಿಯೋದಲ್ಲಿ ನೋಡಿದ್ರೆ ನಾನು ಇದನ್ನು ಪ್ರಾಪರ್ಟಿ ಅಂತ ಕೊಟ್ಟಿದ್ದೇನೆ, ಅಥವಾ ಸಿನಾಪ್ಸಿಸ್ ಫಾರ್ಮುಲಾ. A ಇನ್ವರ್ಸ್ ಇಂಟು A or A ಇಂಟು ಇನ್ವರ್ಸ್, A ಇನ್ವರ್ಸ್ ಈಸ್ ಆಲ್ವೇಸ್ I
I into A, again 5I minus 7. A inverse into I ಅಂತಂದರೆ A inverse ಆಗುತ್ತೆ. Okay. Now, any matrix multiplied by identity matrix, that matrix itself. 5I, this is, again here A inverse into I is A inverse. ಈಗ ನನಗೆ ಬೇಕಾಗಿರೋದು A inverse. ಈ ಮೈನಸನ್ನು ಮೊದಲು ಶಿಫ್ಟ್ ಮಾಡ್ಕೋತೇನೆ. Then this becomes positive, this becomes negative. Then this is 7 into A inverse. Hence, what is the A inverse? 5I minus A, or 1 upon 7. Okay, so the correct option here, it is nothing but C option. So note down ಮಾಡ್ಕೊರಿ, screenshot ಹೊಡ್ಕೊಂಡು you can write the solutions later on. Okay student, next, welcome to the next question which I am going to solve here is question number 3rd, which is from 2024. ನಾನು ಪ್ಯೂರ್ಲಿ ಮ್ಯಾಟ್ರಿಕ್ಸ್ನ ಡಿಟರ್ಮಿನೆಂಟ್ಸ್ ಇಲ್ಲಿ ನಾನು ತೊಗೊಂಡಿಲ್ಲ. ಸೊ ಈಗ A ಸ್ಕ್ವೇರ್ ಇಸ್ ಈಕ್ವಲ್ಸ್ ಟು A ಅಂತ ಕೊಟ್ಟಿದ್ರೆ ಐ ನೀಡ್ ಟು ಫೈಂಡ್ ದ ವ್ಯಾಲ್ಯೂ ಆಫ್. ಸೊ ಇಟ್ಸ್ ವೆರಿ ಸಿಂಪಲ್, I ಪ್ಲಸ್ A ದ ಹೋಲ್ ಕ್ಯೂಬ್. ನೀವು ಬೈನಾಮಿಯಲ್ ಎಕ್ಸ್ಪಾನ್ಷನ್ ಅಂತ ಗೊತ್ತಿರಬೇಕಲ್ಲ, A ಪ್ಲಸ್ B ದ ಹೋಲ್ ಸ್ಕ್ವೇರ್, A ಪ್ಲಸ್ B ದ ಹೋಲ್ ಕ್ಯೂಬ್, ಆ ಥರದಿದ್ದನ್ನು ನೀವು ಸಿ ಐ ವಿಲ್ ಗಿವ್ ಯು ದ್ಯಾಟ್ ಫಾರ್ಮುಲಾ ಹಿಯರ್. ಇಟ್ ಇಸ್ A ಪ್ಲಸ್ B ದ ಹೋಲ್ ಕ್ಯೂಬ್. ಸೊ ಏನಾಗುತ್ತೆ, A ಕ್ಯೂಬ್ ಪ್ಲಸ್ 3A ಸ್ಕ್ವೇರ್ B ಪ್ಲಸ್ 3AB ಸ್ಕ್ವೇರ್ ಪ್ಲಸ್ B ಕ್ಯೂಬ್. ಕರೆಕ್ಟಾ? ಅದೇ ಥರ ಇದನ್ನು ನಾನು ಏನು ಮಾಡ್ತೀನಿ, I ಪ್ಲಸ್ A ದ ಹೋಲ್ ಕ್ಯೂಬ್ ಇಸ್ I ಕ್ಯೂಬ್ 3I ಸ್ಕ್ವೇರ್ A ಪ್ಲಸ್ 3IA ಸ್ಕ್ವೇರ್ ಪ್ಲಸ್ A ಕ್ಯೂಬ್. ಸೊ I ಪ್ಲಸ್ I ಸ್ಕ್ವೇರ್ ಈಸ್ I, A ಇಂಟು I is again A, 3A square is A square is A into I is 3A plus A cube. A cube ಅನ್ನು ನಾನು A square into A ಬರೀತೇನೆ. ಸೊ I plus this is 6A. ಇದೇನಾಗುತ್ತೆ ಹೇಳಿ, A square ಅಂತಂದರೆ again A into A square is again A. So totally 7A plus I. That is nothing but option number C ಅಂತ ಬರುತ್ತೆ. Next is question number 4. A is given A to the power 10 is equal to what ಅಂತ ಕೇಳಿದಾರೆ. ನೋಡಿರಿ, 2025 ಒಂದು ಕ್ವಶನ್ ಇದೇ ಥರದ್ದು ನಾವು ಸಾಲ್ವ್ ಮಾಡಿದ್ದು. ಇದು ಈ ಥರದ್ದು ಒಂದು I ಮೈನಸ್ A ದ ಹೋಲ್ ಕ್ಯೂಬ್ 2025ದಲ್ಲಿ I ಮೈನಸ್ A ದ ಹೋಲ್ ಕ್ಯೂಬ್ ಕೇಳಿದ್ದಾರೆ. ಇಲ್ಲಿ ಏನದ 24ಗೆ I ಪ್ಲಸ್ A ದ ಹೋಲ್ ಕ್ಯೂಬ್ ಅಂತ ಕೇಳಿದಾರೆ. ಸೊ ನೀವು ಅಂದಾಜು ಹಾಕ್ಬೋದು ಈ ಟೈಪ್ ಕ್ವಶನ್ಸ್ ಬರ್ಬೋದು ಅಂತ ಹೇಳಿ. ಸೊ A⁻10 ಅಂತಂದ್ರೆ ನಾನು A ಸ್ಕ್ವೇರ್ ಒಂದು ಮಾಡ್ತೇನೆ. A ಸ್ಕ್ವೇರ್ ಈಸ್ ವಾಟ್? Okay, so this is very simple, 2 2 2. Okay, right. Next A cube ತಗೋತೇನೆ ನಾನು, that is A square into A. Okay, ಇದನ್ನು ನಾನು 2 into A ಅಂತ ಬರಿಬೋದಲ್ಲ. A square is 2 into A ಅಂತ ಬರಿಬೋದು. ನೆಕ್ಸ್ಟ್ A ಕ್ಯೂಬ್ ಅನ್ನು ಏನು ಮಾಡ್ಬೋದು, 2 1 2 ಪ್ಲಸ್ 2 into 1, 2 plus 2 ಅಂತಂದ್ರೆ 4 4 4 ಅಂತ ಬರಿಬೋದು. Can I write this as a 4 into A? ಸೊ ಇದೇ ಥರ ನಾನು ಕಂಟಿನ್ಯೂ ಮಾಡ್ಕೋತ ಹೋದರೆ ಇದನ್ನು A⁻10 ಅನ್ನು ಇದು ನೋಡಿರಿ ಒಂದು ಹೆಚ್ಚು ಹಾಕೋತ ಹೋಗ್ತಾ ಇದೆ. ಕರೆಕ್ಟಾ? ಒಂದು ಹೆಚ್ಚು ಹಾಕೋತ ಹೋಗ್ತಾ ಇದೆ. ಸೊ ಇಟ್ ಈಸ್ ನಥಿಂಗ್ ಬಟ್ 2 to the power 9 into A. ಸೊ A⁻n is nothing but 2⁻n minus 1 into A. So the correct answer is 2 to the power 9 into A. So please note down this answer.